ಎಸ್, ಈ ಬೆಳವಣಿಗೆ ಬೆನ್ನಲ್ಲೇ ಈಗ ಸಚಿವಾಕಾಂಕ್ಷಿಗಳಲ್ಲಿ ಮತ್ತೆ ಆಸೆ ಗರಿಗೆದರಿದೆ. ಲಾಬಿ ಶುರುವಾಗಿದೆ. ಖರ್ಗೆ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸಂಜೆ 5 ಗಂಟೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ. ಅವರು ದೆಹಲಿಗೆ ಹೋಗೋ ಮುನ್ನ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಬೇಕು ಅನ್ನೋದಕ್ಕೆ ಸಚಿವಾಕಾಂಕ್ಷಿಗಳು ಈಗ ಖರ್ಗೆ ನಿವಾಸಕ್ಕೆ ದೌಡು. ಹಿರಿಯ ಶಾಸಕ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಅಜಯ್ ಸಿಂಗ್, ವಸಂತ್ ಕುಮಾರ್, ರಹೀಂ ಖಾನ್, ಮಾಜಿ ಸಚಿವ ಬೋಸರಾಜು ಸೇರಿದಂತೆ ಹಲವರು ಭೇಟಿಯಾಗ್ತಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನಾಳೆ ಸಿಎಂ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ರಾಜ್ಯ ಸಂಸದರೊಂದಿಗೆ ಒಂದು ಸಭೆ ಇದೆ. ಅದಾದ್ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಅದಾದ್ಮೇಲೆ ಬುಧವಾರ ಅಥವಾ ಗುರುವಾರ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಎನ್ನುವಂತಹ ಮಾಹಿತಿ. ಈ ಮಾಹಿತಿ ಸಿಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ಈಗ ಖರ್ಗೆ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರಕ್ಕೆ ಬರುತ್ತೆ, ಯಾವ ಮಾನದಂಡದೊಂದಿಗೆ ಡಿಕೆ ಸಂಪುಟಕ್ಕೆ ಯಾರನ್ನೆಲ್ಲನೂ ಸೇರ್ಪಡೆಯಾಗುವಂತಹ ಅವಕಾಶ ಸಿಗುತ್ತೆ, ಆ ಕುತೂಹಲ ಇದೆ. ಅದಕ್ಕಾಗಿ ಪ್ರಯತ್ನಗಳು ಭಾರಿ ಜೋರಾಗಿ ಸಾಗ್ತಾ ಇದೆ. ದೆಹಲಿಯತ್ತ ಕೂಡ ಈಗ ಸಚಿವಾಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಮತ್ತೆ ದೆಹಲಿ ಕಡೆ ಮುಖ ಮಾಡಲಿದ್ದಾರೆ ಸಚಿವಾಕಾಂಕ್ಷಿಗಳು. ಒಂದ್ ಕಡೆ ದೆಹಲಿಗೆ ಖರ್ಗೆ ಹೋಗೋ ಮುನ್ನ ಅಲ್ಲಿ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಮಾತುಕತೆ ನಡೆಸಿದ್ದಾರೆ. ಅದಷ್ಟು ಸಾಲದು ಅಂತ ಹೇಳಿ ದೆಹಲಿ ಕಡೆ ಕೂಡ ಮುಖ ಮಾಡ್ತಾ ಇದ್ದಾರೆ. ಅಶೋಕ್ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ದದ್ದಲ್, ಬಾದರ್ಲಿ, ಸುಧಾಮ್ ದಾಸ್, ಮಂಜುನಾಥ್ ಭಂಡಾರಿ, ಶರಣಗೌಡ ಬಯ್ಯಾಪುರ್, ಹಾಗೆ ವಸಂತ್ ಕುಮಾರ್, ಹಾಗೆ ಕಾಶಪ್ಪನವರ್, ಜೊತೆಗೆ ಗುಬ್ಬಿ ವಾಸು, ಬ್ಯಾಡಗಿ ಶಿವಣ್ಣನವರ್, ಎಂಆರ್ ಸೀತಾರಾಮ್, ಬಿಆರ್ ಪಾಟೀಲ್ ಇವರೆಲ್ಲರೂ ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಮನವಿ ಮಾಡೋದಕ್ಕೆ ಅಂತ ಇವರೆಲ್ಲ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಳೆದ ವಾರ ಕೂಡ ಸರ್ಕಸ್ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ಒಂದು ನಿರ್ಣಯಕ್ಕೆ ಬರೋದಕ್ಕಾಗಿರಲಿಲ್ಲ. ಯಾಕಂದ್ರೆ ನೀಟ್ ಅಕ್ರಮ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಮುಂದೂಡಿಕೆಯಾಗಿತ್ತು. ಈಗ ಮತ್ತೆ ಆ ಆಶಯ ಗರಿಗೆದರಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಸಿಎಂ ನಾಳೆ ದೆಹಲಿಗೆ ಹೋಗ್ತಾ ಇರುವಂತದ್ದು, ಜೊತೆಗೆ ಆಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿ, ಇದೆಲ್ಲ ಗಮನಿಸ್ತಾ ಹೋದ್ರೆ ಈ ಬುಧವಾರ ಅಥವಾ ಗುರುವಾರ ಈ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಎಷ್ಟು ಸ್ಥಾನಗಳನ್ನ ತುಂಬಿಸಬಹುದು? ಸದ್ಯಕ್ಕೆ ಏನೇನು ಸುಳಿವು ಸಿಗ್ತಾ ಇದೆ ಅಂತ? ಪ್ರತಿಮಾ, ಪ್ರಮುಖವಾಗಿ ಈಗಾಗಲೇ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಈಗಾಗಲೇ ಮುಗಿದ ಬೆನ್ನಲ್ಲೇ ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಒಂದು ಚರ್ಚೆ ಕಸರತ್ತು ಕೂಡ ಜೋರಾಗಿ ನಡೀತಾ ಇದೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಸಚಿವಾಕಾಂಕ್ಷಿಗಳು ಇವತ್ತು ಸದಾಶಿವನಗರದಲ್ಲಿ ಭೇಟಿಯಾಗಿ ಒಂದಷ್ಟು ಮನವಿಯನ್ನು ಮತ್ತೆ ಕಸರತ್ತನ್ನು ಕೂಡ ಮುಂದುವರಿಸಿದ್ದಾರೆ. ಇವತ್ತು ಸಂಜೆ ಈಗ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗ್ತಾರೆ. ನಾಳೆ ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವಾಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟಿಗೆ ಕೊನೆ ಹಂತದ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಿರುವ 20 ಸಚಿವ ಸ್ಥಾನಗಳಿಗೆ ಈಗಾಗಲೇ 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಹೊಸಬರಿಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಯಾಗಿ ಈಗಾಗಲೇ ಹಿರಿಯರಿಗೂ ಕೂಡ ಒಂದು ಹಿರಿಯ ಶಾಸಕರ ಸಂಖ್ಯೆಯೂ ಕೂಡ ದೊಡ್ಡದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಈಗಾಗಲೇ ಸಚಿವ ಸ್ಥಾನ ಪಡೆಯಲು ಶಾಸಕರಿಗಾಗಲೇ ಕಸರತ್ತನ್ನು ಇನ್ನೊಂದು ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳಾದಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಒಂದಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಈಗಾಗಲೇ ಹೈಕಮಾಂಡ್ ನಾಯಕರಂದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿಗಳು ಭೇಟಿ ಆದರೆ ನಾಳೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ. ನಾಳೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದರ ಜೊತೆಯಾಗಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಮನೆಯಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನು ಕೂಡ ಮಾಡಿದ್ದಾರೆ. ಪರಿಷತ್ ಸದಸ್ಯರು ಕೂಡ ಭೇಟಿ ಮಾಡಿದರೆ, ಹಿರಿಯ ಶಾಸಕರು ಕೂಡ ಭೇಟಿ ಮಾಡಿದರೆ, ಹೊಸ ಶಾಸಕರು ಕೂಡ ಭೇಟಿ ಮಾಡಿ ಸಚಿವ ಸ್ಥಾನದ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಆದರೆ ಇರುವಂತ 20 ಸ್ಥಾನಗಳಿಗೆ 40ರಿಂದ 50 ಜನ ಆಕಾಂಕ್ಷಿಗಳಿರುವ ಹಿನ್ನೆಲೆಯಲ್ಲಿ ಅದನ್ನು ಅಳದು ತೂಗಿ ಯಾವ ರೀತಿಯಾಗಿ ಯಾವ ಸೂತ್ರದಡಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಇದನ್ನ ವಿಸ್ತರಣೆಯನ್ನು ಮಾಡ್ತಾರೆ, ಪಟ್ಟಿಯ ಯಾವ ರೀತಿ ಸಿದ್ಧ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕಳೆದ ವಾರವೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾಗಬಹುದು, ಸಿದ್ದರಾಮಯ್ಯ ಅವರಾಗಬಹುದು, ಬಿ ಕೆ ಹರಿಪ್ರಸಾದ್ ಅವರು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮಾತುಕತೆ ನಡೆಸಿದ್ರು. ಆದರೆ ಅಲ್ಲಿದ್ದಂಥ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆ ಒಂದು ಮಾತುಕತೆ ಪೂರ್ಣವಾಗಿರಲಿಲ್ಲ. ನಾಳೆ ಏನಾದರೂ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆ ಅಂತಿಮ ಮಾತುಕತೆ ಆದರೆ ಸಚಿವ ಸಂಪುಟ ವಿಸ್ತರಣೆ ಬುಧವಾರ ಗುರುವಾರ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಈಗಾಗಲೇ
ಹೊಸಬರಿಗೆ ಒಂದಷ್ಟು ಅವಕಾಶವನ್ನು ಕೊಡಬೇಕು. ಮೊದಲ ಬಾರಿ ಯಾರು ಸಚಿವ ಆಗ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಅವಕಾಶವನ್ನು ಕೊಡಬೇಕು ಮುಂಬರುವ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತೇಳಿ. ಇದರ ಜೊತೆಯಾಗಿ ಪ್ರಾದೇಶಿಕ ವಾರ ಆಗ್ಬೋದು ಮತ್ತು ಸಮುದಾಯವಾರವಾಗಿ ವಾರ ಏನಿದೆ ಸಮುದಾಯವಾರು ಈ ರೀತಿಯಾಗಿ ನಾವು ವರ್ಗೀಕರಣವನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಮುಂಬರುವ 2028 ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದಂತೆ, ಯಾವುದೇ ಜಿಲ್ಲೆಗೆ ಅನ್ಯಾಯವಾಗದಂತೆ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತೇಳಿ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಮಾಡದಂತೆ ಕಂಡು ಬರ್ತಾ ಇದೆ. ಅದಕ್ಕೂ ಪೂರಕವಾದಂತೆ ಒಂದಷ್ಟು ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ MB ಪಾಟೀಲ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾನು 2 ಸಚಿವ ಸ್ಥಾನವನ್ನು ಬೇಡಿಕೆ ಇಟ್ಟಿದ್ದೆ ವಿಜಯಪುರಕ್ಕೆ, ಇನ್ನೊಂದನ್ನು ಕೊಡಬೇಕು. ಈಗಾಗಲೇ MB ಪಾಟೀಲ್ ಅವರು ವಿಜಯಪುರದಿಂದ ಆಗಿದ್ದಾರೆ, ಮತ್ತೊಂದು ಸ್ಥಾನವನ್ನು ಕೊಡಬೇಕು ಅಂತೇಳಿ ಈ ರೀತಿಯಾದ ಬೇಡಿಕೆಗಳು ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಇದರ ನಡುವೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗ್ತಾರೆ, ನಾಳೆ ಮುಖ್ಯಮಂತ್ರಿಗಳು ಹೋಗ್ತಾರೆ. ನಾಳೆ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್.